ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಕೊಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಕಾರ್ಯಕರ್ತರು ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ಇಮೇಲ್ ಹಾಗೂ ವಾಟ್ಸ್ಆಪ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇಂದು ಖುದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಅರ್ಜಿಯನ್ನ ಕೊಡಲಾಗಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ದಿನಾಂಕ, ಸಮಯ, ಪಥಸಂಚಲನದ ಮಾರ್ಗ, ಎಷ್ಟು ಜನ ಸೇರ್ತಾರೆ ಅನ್ನೋ ಮಾಹಿತಿಯುಳ್ಳ ಅನುಮತಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಡಳಿತದ ಮುಂದಿನ ಆದೇಶಕ್ಕಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ. ಕೋರ್ಟ್ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು. ಕಲಬುರಗಿ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿತ್ತು, ನೀವು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಜಿಲ್ಲಾಡಳಿತ ಅನುಮತಿ ಕೊಡತ್ತಾ ಅಥವಾ ಅದಕ್ಕೂ ಏನಾದರೂ ಪ್ರಭಾವಶಾಲಿಗಳು ಕೊಕ್ಕೆ ಹಾಕಬಹುದಾ? ಆರ್ಎಸ್ಎಸ್ ಪಥಸಂಚಲನ ಆಗತ್ತಾ ಇಲ್ವಾ? ಈ ಸಾರಿ ಆದರೂ ನವೆಂಬರ್ 2ನೇ ತಾರೀಕು ಏನಾಗಬಹುದು? ಕಲಬುರಗಿಯಲ್ಲಿ ಪರಿಸ್ಥಿತಿ ಏನಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ಈ ಒಂದು ಪ್ರಶ್ನೆ ಸಾಕಷ್ಟು ಕುತೂಹಲಕಾರಿಯಾಗಿ ಕೂಡಿರುವಂಥದ್ದು. ಯಾಕಂತಂದ್ರೆ ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಬೇಕಾಗಿತ್ತು. ಆದರೆ ಅವತ್ತು ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇಡೀ ಪ್ರಕರಣ ನ್ಯಾಯಾಲಯದಲ್ಲಿರುವಂಥದ್ದು. ಜೊತೆಗೆ 24ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆ ಕೂಡ ಕೈಗೊಳ್ಳುತ್ತಾ ಇರುವಂಥದ್ದು. ಸೊ ಅದರ ಮಧ್ಯದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಅಂದ್ರೆ ಮತ್ತೊಂದು ದಿನಾಂಕಕ್ಕೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ಆ ರೀತಿಯಾಗಿ ನವೆಂಬರ್ 2ರಂದು ನಾವು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ಅಂಶವನ್ನ ಕೋರ್ಟ್ ಗಮನಕ್ಕೂ ಕೂಡ ತಂದಿರುವಂಥದ್ದು. ಅದಾದ ಬಳಿಕ ಕೋರ್ಟ್ ಸೂಚನೆ ನೀಡಿತ್ತು ಮತ್ತೊಂದು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ನಿನ್ನೆ ಆರ್ಎಸ್ಎಸ್ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮತ್ತೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಎರಡೂ ಕಡೆ ಏನು ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರು ಅಥವಾ ಜಿಲ್ಲಾಧಿಕಾರಿಗಳು ಯಾರು ಕೂಡ ನೇರವಾಗಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಇಮೇಲ್ ಮತ್ತೆ ವಾಟ್ಸ್ಆಪ್ ಮುಖಾಂತರ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇವತ್ತು ಮತ್ತೊಮ್ಮೆ ಖುದ್ದಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮತ್ತೊಂದು ಹೊಸದಾಗಿ ಮನವಿ ಪತ್ರವನ್ನ ಕೂಡ ಸಲ್ಲಿಸಿರುವಂತದ್ದು. ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಈ ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ಪಥಸಂಚಲನವನ್ನ ನಡೆಸ್ತಾ ಇದ್ದೇವೆ. ಸೊ ಆ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಜೊತೆಗೆ ಯಾವ ರೂಟ್ ನಲ್ಲಿ ಅಂದ್ರೆ ಚಿತ್ತಾಪುರ ಪಟ್ಟಣದಲ್ಲಿ ಯಾವ ರೂಟ್ ನಲ್ಲಿ ಒಂದು ಪಥಸಂಚಲನ ಸಾಗುತ್ತೆ, ಜೊತೆಗೆ ಎಷ್ಟೆಲ್ಲ ಜನ ಭಾಗಿಯಾಗ್ತಾರೆ ಅನ್ನುವಂಥ ಅಂಶ ಕೂಡ ಮೆನ್ಷನ್ ಮಾಡಿ ಆರ್ಎಸ್ಎಸ್ ಕಾರ್ಯಕರ್ತರು ಇದೀಗ ಜಿಲ್ಲಾಡಳಿತಕ್ಕೆ ಆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯನ್ನ ಪರಿಶೀಲಿಸಿ ನಂತರ ಜಿಲ್ಲಾಧಿಕಾರಿಯ ಕ್ರಮ ಯಾವ ರೀತಿಯಾಗಿರುತ್ತೆ ಅಥವಾ ಜಿಲ್ಲಾಧಿಕಾರಿಗಳು ಮತ್ತಷ್ಟು ಏನಾದರೂ ಕ್ಲಾರಿಫಿಕೇಶನ್, ಈ ಹಿಂದೆ ತಹಸೀಲ್ದಾರ್ ಅವರು ಕೂಡ 12 ಅಂಶಗಳ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಗಳಿಗೆ ಎಲ್ಲದಕ್ಕೂ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು. ಅದಾದ ಬಳಿಕ ಅನುಮತಿಯನ್ನ ಕೂಡ ನಿರಾಕರಣೆ ಮಾಡುವಂತ ಕೆಲಸ ತಾಲೂಕು ಆಡಳಿತ ಮಾಡಿರುವಂತದ್ದು. ಇದೀಗ ಜಿಲ್ಲಾಡಳಿತದ ಅಂಗಳದಲ್ಲಿ ಈ ಒಂದು ಪರವಾನಗಿಯ ಬಾಲ್ ಇರುವಂತದ್ದು. ಸೊ ಹಾಗಾಗಿ ಜಿಲ್ಲಾಧಿಕಾರಿ ಯಾವ ರೀತಿಯಾದಂತ ನಡೆ ಇರುತ್ತೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಮುನ್ನೂರು ಡೀಟೇಲ್ಸ್ಗಾಗಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಕೊಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಕಾರ್ಯಕರ್ತರು ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ಇಮೇಲ್ ಹಾಗೂ ವಾಟ್ಸ್ಆಪ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇಂದು ಖುದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಅರ್ಜಿಯನ್ನ ಕೊಡಲಾಗಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ದಿನಾಂಕ, ಸಮಯ, ಪಥಸಂಚಲನದ ಮಾರ್ಗ, ಎಷ್ಟು ಜನ ಸೇರ್ತಾರೆ ಅನ್ನೋ ಮಾಹಿತಿಯುಳ್ಳ ಅನುಮತಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಡಳಿತದ ಮುಂದಿನ ಆದೇಶಕ್ಕಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ. ಕೋರ್ಟ್ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು. ಕಲಬುರಗಿ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿತ್ತು, ನೀವು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಜಿಲ್ಲಾಡಳಿತ ಅನುಮತಿ ಕೊಡತ್ತಾ ಅಥವಾ ಅದಕ್ಕೂ ಏನಾದರೂ ಪ್ರಭಾವಶಾಲಿಗಳು ಕೊಕ್ಕೆ ಹಾಕಬಹುದಾ? ಆರ್ಎಸ್ಎಸ್ ಪಥಸಂಚಲನ ಆಗತ್ತಾ ಇಲ್ವಾ? ಈ ಸಾರಿ ಆದರೂ ನವೆಂಬರ್ 2ನೇ ತಾರೀಕು ಏನಾಗಬಹುದು? ಕಲಬುರಗಿಯಲ್ಲಿ ಪರಿಸ್ಥಿತಿ ಏನಿದೆ?
ಶ್ರೀಲಕ್ಷ್ಮಿ, ಖಂಡಿತವಾಗೂ ಈ ಒಂದು ಪ್ರಶ್ನೆ ಸಾಕಷ್ಟು ಕುತೂಹಲಕಾರಿಯಾಗಿ ಕೂಡಿರುವಂಥದ್ದು. ಯಾಕಂತಂದ್ರೆ ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಯಬೇಕಾಗಿತ್ತು. ಆದರೆ ಅವತ್ತು ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ RSS ಕಾರ್ಯಕರ್ತರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇಡೀ ಪ್ರಕರಣ ನ್ಯಾಯಾಲಯದಲ್ಲಿರುವಂಥದ್ದು. ಜೊತೆಗೆ 24ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆ ಕೂಡ ಕೈಗೊಳ್ಳುತ್ತಾ ಇರುವಂಥದ್ದು. ಸೊ ಅದರ ಮಧ್ಯದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಅಂದ್ರೆ ಮತ್ತೊಂದು ದಿನಾಂಕಕ್ಕೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ಆ ರೀತಿಯಾಗಿ ನವೆಂಬರ್ 2ರಂದು ನಾವು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ಅಂಶವನ್ನ ಕೋರ್ಟ್ ಗಮನಕ್ಕೂ ಕೂಡ ತಂದಿರುವಂಥದ್ದು. ಅದಾದ ಬಳಿಕ ಕೋರ್ಟ್ ಸೂಚನೆ ನೀಡಿತ್ತು ಮತ್ತೊಂದು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ನಿನ್ನೆ RSS ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮತ್ತೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಎರಡೂ ಕಡೆ ಏನು ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರು ಅಥವಾ ಜಿಲ್ಲಾಧಿಕಾರಿಗಳು ಯಾರು ಕೂಡ ನೇರವಾಗಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಇಮೇಲ್ ಮತ್ತೆ ವಾಟ್ಸ್ಆಪ್ ಮುಖಾಂತರ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇವತ್ತು ಮತ್ತೊಮ್ಮೆ ಖುದ್ದಾಗಿ RSS ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮತ್ತೊಂದು ಹೊಸದಾಗಿ ಮನವಿ ಪತ್ರವನ್ನ ಕೂಡ ಸಲ್ಲಿಸಿರುವಂತದ್ದು. ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಈ RSS ಶತಾಬ್ದಿ ಅಂಗವಾಗಿ ಪಥಸಂಚಲನವನ್ನ ನಡೆಸ್ತಾ ಇದ್ದೇವೆ. ಸೊ ಆ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಜೊತೆಗೆ ಯಾವ ರೂಟ್ ನಲ್ಲಿ ಅಂದ್ರೆ ಚಿತ್ತಾಪುರ ಪಟ್ಟಣದಲ್ಲಿ ಯಾವ ರೂಟ್ ನಲ್ಲಿ ಒಂದು ಪಥಸಂಚಲನ ಸಾಗುತ್ತೆ, ಜೊತೆಗೆ ಎಷ್ಟೆಲ್ಲ ಜನ ಭಾಗಿಯಾಗ್ತಾರೆ ಅನ್ನುವಂಥ ಅಂಶ ಕೂಡ ಮೆನ್ಷನ್ ಮಾಡಿ RSS ಕಾರ್ಯಕರ್ತರು ಇದೀಗ ಜಿಲ್ಲಾ ಆಡಳಿತಕ್ಕೆ ಆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯನ್ನ ಪರಿಶೀಲಿಸಿ ನಂತರ ಜಿಲ್ಲಾಧಿಕಾರಿಯ ಕ್ರಮ ಯಾವ ರೀತಿಯಾಗಿರುತ್ತೆ ಅಥವಾ ಜಿಲ್ಲಾಧಿಕಾರಿಗಳು ಮತ್ತಷ್ಟು ಏನಾದರೂ ಕ್ಲಾರಿಫಿಕೇಶನ್, ಈ ಹಿಂದೆ ತಹಸೀಲ್ದಾರ್ ಅವರು ಕೂಡ 12 ಅಂಶಗಳ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಗಳಿಗೆ ಎಲ್ಲದಕ್ಕೂ ಕೂಡ RSS ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು. ಅದಾದ ಬಳಿಕ ಅನುಮತಿಯನ್ನ ಕೂಡ ನಿರಾಕರಣೆ ಮಾಡುವಂತ ಕೆಲಸ ತಾಲೂಕು ಆಡಳಿತ ಮಾಡಿರುವಂತದ್ದು. ಇದೀಗ ಜಿಲ್ಲಾಡಳಿತದ ಅಂಗಳದಲ್ಲಿ ಈ ಒಂದು ಪರವಾನಗಿಯ ಬಾಲ್ ಇರುವಂತದ್ದು. ಸೊ ಹಾಗಾಗಿ ಜಿಲ್ಲಾಧಿಕಾರಿ ಯಾವ ರೀತಿಯಾದಂತ ನಡೆ ಇರುತ್ತೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಮುನ್ನೂರು ಡೀಟೇಲ್ಸ್ಗಾಗಿ. ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಿರ್ಬಂಧ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಧಿಕಾರಿಗೆ ಅರ್ಜಿಯನ್ನ ಕೊಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ RSS ಕಾರ್ಯಕರ್ತರು ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ಇಮೇಲ್ ಹಾಗೂ ವಾಟ್ಸ್ಆಪ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇಂದು ಖುದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಅರ್ಜಿಯನ್ನ ಕೊಡಲಾಗಿದೆ. ನವೆಂಬರ್ 2ನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ದಿನಾಂಕ, ಸಮಯ, ಪಥಸಂಚಲನದ ಮಾರ್ಗ, ಎಷ್ಟು ಜನ ಸೇರ್ತಾರೆ ಅನ್ನೋ ಮಾಹಿತಿಯುಳ್ಳ ಅನುಮತಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಡಳಿತದ ಮುಂದಿನ ಆದೇಶಕ್ಕಾಗಿ RSS ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ. ಕೋರ್ಟ್ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು. ಕಲಬುರಗಿ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿತ್ತು, ನೀವು ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಜಿಲ್ಲಾಡಳಿತ ಅನುಮತಿ ಕೊಡತ್ತಾ ಅಥವಾ ಅದಕ್ಕೂ ಏನಾದರೂ ಪ್ರಭಾವಶಾಲಿಗಳು ಕೊಕ್ಕೆ ಹಾಕಬಹುದಾ? RSS ಪಥ ಸಂಚಲನ ಆಗತ್ತಾ ಇಲ್ವಾ ಈ ಸಾರಿ ಆದರೂ? ನವೆಂಬರ್ 2ನೇ ತಾರೀಕು ಏನಾಗಬಹುದು? ಕಲಬುರಗಿಯಲ್ಲಿ ಪರಿಸ್ಥಿತಿ ಏನಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ಈ ಒಂದು ಪ್ರಶ್ನೆ ಸಾಕಷ್ಟು ಕುತೂಹಲಕಾರಿಯಾಗಿ ಕೂಡಿರುವಂಥದ್ದು. ಯಾಕಂತಂದ್ರೆ ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಯಬೇಕಾಗಿತ್ತು. ಆದರೆ ಅವತ್ತು ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ RSS ಕಾರ್ಯಕರ್ತರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇಡೀ ಪ್ರಕರಣ ನ್ಯಾಯಾಲಯದಲ್ಲಿರುವಂಥದ್ದು. ಜೊತೆಗೆ 24ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆ ಕೂಡ ಕೈಗೊಳ್ಳುತ್ತಾ ಇರುವಂಥದ್ದು. ಸೊ ಅದರ ಮಧ್ಯದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಅಂದ್ರೆ ಮತ್ತೊಂದು ದಿನಾಂಕಕ್ಕೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ಆ ರೀತಿಯಾಗಿ ನವೆಂಬರ್ 2ರಂದು ನಾವು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ಅಂಶವನ್ನ ಕೋರ್ಟ್ ಗಮನಕ್ಕೂ ಕೂಡ ತಂದಿರುವಂಥದ್ದು. ಅದಾದ ಬಳಿಕ ಕೋರ್ಟ್ ಸೂಚನೆ ನೀಡಿತ್ತು ಮತ್ತೊಂದು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ನಿನ್ನೆ RSS ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮತ್ತೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಎರಡೂ ಕಡೆ ಏನು ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರು ಅಥವಾ ಜಿಲ್ಲಾಧಿಕಾರಿಗಳು ಯಾರು
ಯಾರು ಕೂಡ ನೇರವಾಗಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಇಮೇಲ್ ಮತ್ತೆ ವಾಟ್ಸ್ಆಪ್ ಮುಖಾಂತರ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಇವತ್ತು ಮತ್ತೊಮ್ಮೆ ಖುದ್ದಾಗಿ RSS ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮತ್ತೊಂದು ಹೊಸದಾಗಿ ಮನವಿ ಪತ್ರವನ್ನ ಕೂಡ ಸಲ್ಲಿಸಿರುವಂತದ್ದು. ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಈ RSS ಶತಾಬ್ದಿ ಅಂಗವಾಗಿ ಪಥಸಂಚಲನವನ್ನ ನಡೆಸ್ತಾ ಇದ್ದೇವೆ. ಸೊ ಆ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಜೊತೆಗೆ ಯಾವ ರೂಟ್ ನಲ್ಲಿ ಅಂದ್ರೆ ಚಿತ್ತಾಪುರ ಪಟ್ಟಣದಲ್ಲಿ ಯಾವ ರೂಟ್ ನಲ್ಲಿ ಒಂದು ಪಥಸಂಚಲನ ಸಾಗುತ್ತೆ, ಜೊತೆಗೆ ಎಷ್ಟೆಲ್ಲ ಜನ ಭಾಗಿಯಾಗ್ತಾರೆ ಅನ್ನುವಂತ ಅಂಶ ಕೂಡ ಮೆನ್ಷನ್ ಮಾಡಿ RSS ಕಾರ್ಯಕರ್ತರು ಇದೀಗ ಜಿಲ್ಲಾ ಆಡಳಿತಕ್ಕೆ ಆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯನ್ನ ಪರಿಶೀಲಿಸಿ ನಂತರ ಜಿಲ್ಲಾಧಿಕಾರಿಯ ಕ್ರಮ ಯಾವ ರೀತಿಯಾಗಿರುತ್ತೆ ಅಥವಾ ಜಿಲ್ಲಾಧಿಕಾರಿಗಳು ಮತ್ತಷ್ಟು ಏನಾದರೂ ಕ್ಲಾರಿಫಿಕೇಶನ್, ಈ ಹಿಂದೆ ತಹಸೀಲ್ದಾರ್ ಅವರು ಕೂಡ 12 ಅಂಶಗಳ ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಗಳಿಗೆ ಎಲ್ಲದಕ್ಕೂ ಕೂಡ RSS ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು. ಅದಾದ ಬಳಿಕ ಅನುಮತಿಯನ್ನ ಕೂಡ ನಿರಾಕರಣೆ ಮಾಡುವಂತ ಕೆಲಸ ತಾಲೂಕಾ ಆಡಳಿತ ಮಾಡಿರುವಂತದ್ದು. ಇದೀಗ ಜಿಲ್ಲಾಡಳಿತದ ಅಂಗಳದಲ್ಲಿ ಈ ಒಂದು ಪರವಾನಗಿಯ ಬಾಲ್ ಇರುವಂತದ್ದು. ಸೊ ಹಾಗಾಗಿ ಜಿಲ್ಲಾಧಿಕಾರಿ ಯಾವ ರೀತಿಯಾದಂತ ನಡೆ ಇರುತ್ತೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ.